ಹೆಸರು ಹೇಳಲಿಕ್ಕೆ ಅಸಹ್ಯ ಆಗುತ್ತೆ. ಯಾರ್ಯಾರೋ ಅವರು ಸುಳ್ಳು ಹೇಳುವಂತ ಎಲ್ರಿಗೂ ಅದೇನಂತಾರೆ ಹೆಂಗ್ ಕುಂಗ್ಲಿ ಅಂತಾನೆ ಕರೀತಾರೆ. ಅದೇನೋ ಅವರು ಬೆಳಗ್ಗೆ ಎದ್ದು ಕೂಡಲೇ ಸ್ಟ್ಯಾನ್ಲಿ ಅವರು ಹೋಗಿ ಬ್ರೇಕ್ಫಾಸ್ಟನ್ನು ಒಬಾಮನ ಜೊತೆ ಉಣ್ತಾರೆ ಅಂತ ಈ ಹೋಗಿ ಉಣ್ಕೊಂಬರ್ಲಿ ಅನ್ನೋದು ನಮ್ಮದು ಆಸೆ. ಅಥವಾ ಟ್ರಂಪ್ಗೆ ಜೊತೆಲೇ ಇರ್ತಾರೆ, ಜೊತೆಲೇ ಓಡಾಡ್ತಿದ್ದಾರೆ, ಈ ದೇಶವನ್ನ ಹಿಂದೂಗಳನ್ನ ಎಲ್ಲ ಹೊಡಿಲಿಕ್ಕೆ ಇವರಿಬ್ಬರದು ಪ್ಲಾನು ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ನೀವೆಲ್ಲರೂ ಗಮನಿಸಬೇಕಾದಂಥದ್ದು ಟೆಕ್ನಿಕಲ್ ಆದಂತ ಅಂಶ ನೋಡಿ. ಅಲ್ಲಿ ಹೋರಾಟ ಮಾಡ್ತಿರುವಂತ ತಿಮ್ರೋಡಿ ಈಸ್ ಎ ಹಿಂದೂ ಜಾಗರಣ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷ. ಒಬ್ಬ ಹೋರಾಟಗಾರ ಶ್ರೀರಾಮ ಸೇನೆಯ ಮುತಾಲಿಕ್. ಅದೇ ರೀತಿಯಾಗಿ ಒಂದು MLA ಎಲೆಕ್ಷನ್ಗೆ ನಿಂತಂತ ಮಟ್ಟಣ್ಣ ಬಿಜೆಪಿ, ಇವರು ಬಿಜೆಪಿ ಮತ್ತು ಬಿಜೆಪಿಯವರೇ ಮತ್ತೆ ಬಿಜೆಪಿಯವರ ವಿರುದ್ಧ ಧರ್ಮಸ್ಥಳದ ಹೆಗಡೆಯವರು ರಾಜ್ಯಸಭಾ ಸದಸ್ಯರು, ಅವರು ಕೂಡ ಗೌರವಾನ್ವಿತರು. ಅವರ ವಿರುದ್ಧವೇ ಅವರ ಪಕ್ಷದವರು ಇವತ್ತು ಆಲ್ರೆಡಿ 350 ಕಾರಲ್ಲಿ ಹೋಗಿದ್ದಾರೆ ಬೆಂಬಲವನ್ನು ಸೂಚಿಸಲಿಕ್ಕೆ. ಯಾರು ವಿರೋಧಿಸ್ತಿದ್ದಾರೆ? ಯಾರೇ ಕಮ್ಯುನಿಸ್ಟರು ವಿರೋಧಿಸ್ತಾ ಇಲ್ಲ. ನಾವಂತೂ ಕಮ್ಯುನಿಸ್ಟರು ಅಲ್ಲ, ಈ ಕಾಂಗ್ರೆಸ್ನವರು ಅಲ್ಲ, ಬಿಜೆಪಿಯವರು ಅಲ್ಲ. ನಾವು ಮನುಷ್ಯರು, ಮಾನವೀಯವಂತರು. ಮತ್ತೆ ಏನು ಮಗುವಿಗೆ ಆದ ಅನ್ಯಾಯ ಏನಿದೆ ಆ ಅನ್ಯಾಯದ ಪರವಾದಂಥ ಧ್ವನಿ ಎತ್ತುವವರಷ್ಟೇ. ಅದರ ಆಚೆಯ ಜನ ಅಲ್ವೇ ಅಲ್ಲ. ಈ ಕಾರಣದಿಂದ ಅವರವರು ಸ್ವಪಕ್ಷದವರನ್ನ ನುಂಗಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ರಾತ್ರಿ ಹೇಳಿಕೆಯನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಭಾವನಾತ್ಮಕವಾದ ಹೇಳಿಕೆಯನ್ನ ಕೊಡಬೇಡಿ. ಅದರ ಅರ್ಥ ಒಳಗಡೆ ಮತ್ತೇನೋ ಸಿಕ್ಕಿದೆ ಅಂತ ಅನ್ನೋದು. ಮತ್ತೇನೋ ಸಿಕ್ಕಿದೆ ಅನ್ನುವಂಥದ್ದೇ ಅದರ ಅರ್ಥ. ಯಾಕೆ ಅಂತ ಹೇಳಿದ್ರೆ, ಒಂದು ಅಸ್ಥಿಪಂಜರ ಸಿಕ್ಕಿರೋದು ನಮ್ಗೆ 1,000 ಬಗ್ಗೆನೇ ಹೇಳ್ತಾ ಇರೋದು. ಸೌಜನ್ಯ ಬಗ್ಗೆ ಏನು 333 ಪ್ರಕರಣದ ಬಗ್ಗೆ ಮಾತ್ರ ಹೇಳ್ತಾ ಇರೋದು. ಸಾಕ್ಷಿ ಇಲ್ಲ ಅಂತ ಹೇಳಿ ಹೋದ್ಸತಿ ಇಲ್ಲೇ ಇದ್ದಂತಹ ಜಿಲ್ಲಾಧಿಕಾರಿ ರಾಜೇಂದ್ರ ಅವರು ಯಾರಿದ್ದಾರೆ, ನಮ್ಮ ಆತ್ಮೀಯರಲ್ಲಿ ಒಬ್ರು, ಅವರೇ AC ಆಗಿದ್ದಾಗ ಅಲ್ಲಿ ಒಂದು ಆದೇಶವನ್ನು ಹೊರಡಿಸಿದ್ರು, ಇದೊಂದು ಅಕ್ರಮ ಅಂತ. ನಮ್ಮ ಆತ್ಮೀಯರಾದಂಥ ಜೊತೆಲೇ ಇದ್ದಂಥ ಬೆನ್ನೆಲುಬಾದಂಥ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು, ನಮ್ಮ ಆತ್ಮೀಯರು, ನಮ್ಮ ಸಂಸ್ಥೆಯವರು, ಅವರೇ 3.5 ಎಕರೆ ತಲೆ ಕೆಚ್ಕೋತಾ ಇದ್ರು. ಏನ್ ಮಾಡೋದು ಪರಶುರಾಮ್, ಅವ್ರು ಗುಲಾಬಿ ವನ ಪೇಷಂಟ್ಗೆ ಅಂತ ತಗೊಂಡ್ಬಿಟ್ಟು ಹೋಟ್ಲು ಕಟ್ಕೊಂಡ್ಬಿಟ್ನಲ್ಲ ಮನುಷ್ಯ ಅಂತ ಹೇಳಿ ಏನ್ ಮಾಡೋದು? ಈ ಮಾತನ್ನ ನಾನು ಯಾವುದೇ ರೀತಿಯ ಮುಜುಗರ ಇಲ್ಲದೆ ಇರುವಂತ ರೀತಿಯಲ್ಲಿ ಹೇಳ್ಬೇಕಾಗಿದೆ ಪರಶುರಾಮ್ ಅಂತಾನೆ ಹೇಳಿದ್ರು. 13.5 ಎಕರೆ ಈಗ ವಾಪಸ್ ಕೊಡ್ಲಿಕ್ಕೆ ಹೈಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿದೆ. ನಾವು ಹೇಳ್ತಾ ಇರುವಂತದ್ದು 33,000ಗೆ ನ್ಯಾಯ, ಸೌಜನ್ಯರಿಗೆ ನ್ಯಾಯ, 28,850 ಜನರು ಯಾರು ನ್ಯಾಯಕ್ಕೆ ಕೊರಳನ್ನು ಕೊಟ್ಟಿದ್ದಾರೆ ಗಂಡಸರು, ಅದರಲ್ಲಿ 10% ಇಲ್ಲ, ನಮ್ದು 3%, 100 ಜನ ಅಂತಾರೆ 3% ಬರಲ್ಲ. ಅಷ್ಟು ಜನರದ ಎನ್ಕ್ವೈರಿಯಲ್ಲಿ ನಾವು ಸಿದ್ದರಾಮಯ್ಯನವ್ರನ್ನ ಮತ್ತೆ ಒತ್ತಡ ಮಾಡಿದ್ವಿ. ಏನು ಅಂತಂದ್ರೆ, ಇದಕ್ಕಾದ್ರೂ ಎನ್ಕ್ವೈರಿ ಕಂಡಕ್ಟ್ ಮಾಡಿ, ಹೇಗೆ ಸುತ್ತಿದ್ದಾರೆ ನನ್ನ ಜನರು ಅಂತೇಳಿ. ಯಾವ ದೇವರು ಕೂಡ ಅಪ್ಪ 40% ಬಡ್ಡಿ ತಗೋಬೇಡ ಅಂತ ಹೇಳಲ್ಲ. ಯಾವ ದೇವರು ಕೂಡ ಇಷ್ಟೊಂದು ಬಡ್ಡಿಯನ್ನ ನಮ್ಮ ಮೇಲೆ ಎಳೆಯಲ್ಲ. ಜನಸಾಮಾನ್ಯರಪ್ಪ, ಅಬ್ಲಿಗಳು, ತಬ್ಲಿಗಳು, ಏನೋ ಗೊತ್ತಿಲ್ಲದೆ ಅಂಬಕ್ಕಿ ಬಾಯಿಗಳು ಸಂದರ್ಭದಲ್ಲಿ ಏನೋ ಬಾಂಟಿ ಕಟ್ಕೊಂಡು ಅಥವಾ ಮುದುಕರು ಕಟ್ಕೊಂಡು ಅಥವಾ ಇವು ಮುದುಕಿ ಕಟ್ಕೊಂಡು ಹೆಂಗೋ ಜೀವನ ಗ್ರಾಮೀಣ ಮಟ್ಟದಲ್ಲಿ ಮಾಡ್ತೀವಿ ಅಂತಂದ್ರೆ ಕ್ಯಾರ ಮಾಡಿಸ್ತಾರೆ. ದುಡ್ಡು ಕಟ್ಟಲಿಲ್ಲ ಅಂತ ಹೇಳಿದ್ರೆ, ನಾನೇನು ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ, ನಾನು ಅತ್ಯಂತ ಕಡು ಕಾಡು ಒಳಗಡೆ ವಾಸ ಮಾಡ್ತಿದ್ದೇನೆ. ಟ್ರೈಬಲ್ಸ್ ಕಮ್ಯುನಿಟಿ ಒಟ್ಟಿಗೂ ಕೆಲಸ ಮಾಡ್ತಾ ಇದ್ದೇವೆ, ಅಲ್ಲಿಯೂ ಕೂಡ ವಾಸ ಮಾಡ್ತೇವೆ. ಒಂದು 3 ದಿವಸ ಆದ್ರು ಕ್ಯಾರಮ್ ಮಾಡಿಸ್ತಾರೆ. ಏನಂದ್ರೆ, ಯಾಕೆ ಕ್ಯಾರಮ್ ಮಾಡ್ತಿದ್ದೀರಿ? ನಮ್ಮ ಹುಡುಗರುಗಳೇ ಯಾಕೆ ಕ್ಯಾರಮ್ ಮಾಡ್ತಿದ್ದೀರಿ? ಅಕ್ಕ ಫೈನಾನ್ಸ್ ಕಟ್ಟಿಲ್ಲ, ಇಲ್ಲೇ ಇರುವಂತವಳೆ, ಅವ್ರ ಮನೇಲಿ ಒಂದು ಹೆಣ್ಮಗ ಇರುತ್ತೆ, ಅವ್ರ ಮನೆ ಮುಂದೆ ಕ್ಯಾರಮ್ ಮಾಡ್ತಿದ್ರೆ ಅಕ್ಕ ಮಗ ಅಂತ ಅಂದ್ರೆ ಯಾರ ಎದೆಯಲ್ಲಿ ಜಲ್ಕ್ ಅನ್ಬೇಕು, ಅವ್ರ ಎದೆಯಲ್ಲಿ ಜಲ್ಕ್ ಅನ್ಕೊಂಡು ಎಲ್ಲೋ ಹೋಗಿ ಅಬ್ಬೆಪರಿಯಾಗಿ ಏನೋ ತಂದು ಕಟ್ತಾವ್ರೆ. ಇದು ನಮ್ಗಳಿಗಿರುವ ಕ್ಯಾಣ. ಇದೊಟ್ಟಿಗೆ ನಾನು ಜಾಸ್ತಿ ಮಾತಾಡ್ದಂಗೆ ಆಗತ್ತೆ. ದಾಖಲೆಯನ್ನ ತಂದಿದ್ದೇನೆ. ನಾನು ಯಾವುದು ಕೂಡ ಕುರುಡು ಮಾತಾಡ್ತಾ ಇಲ್ಲ. ನಾನು ಅಗ್ನಿಶಿದವರು ಕರ್ಸ್ಕೊಂಡಿದ್ರು ಒಂದು 20 ಡೇಸ್ ಬ್ಯಾಕ್, ದಯಮಾಡಿ ಬರ್ಬೋದಾ, ನಂಗೆ ಸ್ವಲ್ಪ ವ್ಯವಹಾರ ಮಾಡಿ ಅಂತ ಹೇಳಿ. ಆಗ ಎಲ್ಲವನ್ನು ವ್ಯವಹಾರವಾಗಿ ಇನ್ನಷ್ಟು ರಿಸರ್ಚ್ ಇದೆ, ಏರ್ಕೊಳಕ್ಕಾಗದೇ ಇರುವಷ್ಟು ರಿಸರ್ಚ್ ಇದೆ.
ಅದು ಯಾವ ರೀತಿಯಾಗಿ ರಾಜಕೀಯ ದಂಗಲು ಮತ್ತೆ ಪಕ್ಷದ ದಂಗಲು, ಧಾರ್ಮಿಕ ವಿಚಾರಗಳು ಇವೆಲ್ಲವನ್ನ ಬಹಿರಂಗವಾಗಿ ಹೇಳಿದ್ರೆ ಧಾರ್ಮಿಕ ಸಂಘರ್ಷಗಳು ಸೃಷ್ಟಿಯಾಗುವಂತ ಲಕ್ಷಣಗಳಿವೆ. ಅದರಿಂದ ಕೆಲವು ವಿಚಾರಗಳನ್ನ ನಾವು ಕಾನ್ಫಿಡೆನ್ಷಿಯಲ್ ಆಗಿ SIT ಮುಂದೆ ಹೇಳ್ಬೇಕು. SIT ಬಗ್ಗೆ ಯಾವುದೇ ನಂಬಿಕೆ ಇಲ್ಲ. ಇನ್ನು ಕೆಲವರು ಹೋರಾಟಗಾರರಿದ್ದಾರಲ್ಲ, ಅವರು ಏನ್ ಹೇಳೋದು ಅರ್ಥನೇ ಆಗಲ್ಲ. ಸಾವಿರಾರು ಜನ ಅಯ್ಯೋ ಅವನಿಗೆ ದಿವಸ ಒಬ್ಬಳಿ ಹಂಗಾಗಲ್ಲ. ಹೆಂಗೆಂಗೋ ನಾವು ಕೂಡ ಸುಳ್ಳು ಹೇಳಲಿಕ್ಕೆ ಕೆಲವು ಸಾರಿ ಆಗಲ್ಲ, ಮತ್ತು ಆಗ ಹೇಳಲೂಬಾರ್ದು. ಮತ್ತೆ ಏನಂತಂದ್ರೆ ಆ ಕಡೆಯ ಜನರದ್ದು ಭಾಷೆನೋ ಅಥವಾ ಈ ಕಡೆ ಜನರ ಭಾಷೆಯೋ ಗೊತ್ತಿಲ್ಲ. ಏನಂತಂದ್ರೆ ತಾಯಿಗೆ ಸೇರಿಸಿ ಮಾತಾಡೋದು, ರಂಡೆ ಮುಂದೆ ಅದೇ ಪದಗಳು ಬೇವರ್ಸಿ ಇದೇ ಪದಗಳಿಗೆ ಆಚೆ ಅವರು ಬರ್ತಾ ಇಲ್ಲ. ಅವ್ರನ್ನ ತಿದ್ದಕ್ಕೆ ನಮ್ಮ ಕೈಲೂ ಆಗಲ್ಲ, ಆಗದಿರೋ ವಿಚಾರ ಅದು. ಆದರೆ ಸಾವುಗಂತೂ ಉತ್ತರದಾಯವಂತೂ ಬೇಕೇ ಬೇಕು. ಅವ್ರು ಕೊಡ್ಲಿಲ್ಲ ಅಂತಂದ್ರೆ ನಾವಾದ್ರೂ ಒಂದಿಷ್ಟು ಜನರಾದ್ರು ನಮ್ಮ ಧ್ವನಿ ಯಾವಾಗಲೂ ಬಲಿಷ್ಠವಾಗಿ ಮುಳುಗುತ್ತೆ. ಯಾಕೆ ಬಲಿಷ್ಠವಾಗಿ ಮುಳುಗುತ್ತೆ ಅಂತ ಹೇಳಿದ್ರೆ, ಸತ್ತವರ ಯಾರು? ನಮ್ಮ ಒಡಲು ಉರಿಯರು. ಸತ್ತವರು ಯಾರು? ಯಾರೋ ಕಾಯ್ತಾ ಇದ್ದಾರೆ ಅಲ್ಲಿ ಆ ಮನೆಯಲ್ಲಿ. ನನ್ನ ಹೆಂಡತಿ ಬರ್ಬೋದು ಅಂತ ಕಾಯ್ತಾ ಇರ್ಬೋದು, ನನ್ನ ಮಗು ಬರ್ತಾ ಇದೆ ಕಾಯ್ಬೋದು, ಅಥವಾ ನಾಳೆ ನನ್ನ ಭವಿಷ್ಯವನ್ನು ಎತ್ತಿಡಿಬೋದು ಅಂತ ಕಾಯ್ತಾ ಇರ್ಬೋದು. ಆ ಮಗುವಿಗೆ ನಾವೇ ನಮ್ಮ ಕಣ್ಮುಚ್ಕೊಂಡು ನಮ್ಮ ಮಕ್ಕಳ ವಿಚಾರದಲ್ಲಿ ಯೋಚನೆ ಮಾಡಿದ್ರೆ, ಆ ಸಂಜೆ ಬರಲಿಲ್ಲ, 2 ದಿವಸದಲ್ಲಿ ಬರಲಿಲ್ಲ, ಅದು ಅವನೆಲ್ಲೋ ಕೆಲಸ ಮಾಡ್ತಿದ್ರು ಅಂತ ಅಂದ್ರು, ಇಷ್ಟು ದಿವಸದೊಳಗಡೆ ಬರಲಿಲ್ಲ ಅಂದ್ರೆ ಆಗುವ ಪರಿಸ್ಥಿತಿಯ ಅವಮಾನ ಇದೆಯಲ್ಲ, ಆ ಪರಿಸ್ಥಿತಿಯ ಆತಂಕ ಇದೆಯಲ್ಲ, ಆ ಪರಿಸ್ಥಿತಿಯ ನಮ್ಮ ಕರಳ ಒದ್ದಾಟಗಳಿದೆಯಲ್ಲ, ಆ ನಿಟ್ಟಿನಲ್ಲಿ ನಾವು ಆಲೋಚಿಸಬೇಕಾಗಿದೆ. ಇಲ್ಲಿ ಯಾವುದೇ ವ್ಯಕ್ತಿಯನ್ನ ನಾವು ಇನ್ನೂ ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಇಷ್ಟೆಲ್ಲ ಇದ್ದು ಕೂಡ, ದಾಖಲೆಗಳಿದ್ದಾಗ್ಯೂ ಕೂಡ ಯಾವುದೇ ವ್ಯಕ್ತಿಯನ್ನ ಬೆರಳು ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇರೋದು, ನಮ್ಮ ಮಕ್ಕಳು ಮಣ್ಣಲ್ಲಿ ಮಣ್ಣಾದ್ರಲ್ಲ, ಆ ಮಣ್ಣಿಗೆ ಉತ್ತರದಾಯಕವನ್ನು ಕೊಡಿ. ಮತ್ತೆ ಯಾಕೆ ದಾಖಲೆಗಳನ್ನ ಸಮರ್ಪಕವಾಗಿ ಇಟ್ಕೊಂಡಿಲ್ಲ ಪೊಲೀಸ್ನವರೇ, ಆ ಭಾಗದ ಪೊಲೀಸ್ನವರೇ? ನೀವು ಕೊಟ್ಟರೆ ಸುಟ್ಟಾಕಿದ್ದೀನಿ ಅಂತ ಕೊಡ್ತೀರಲ್ಲ ದಾಖಲೆನ, ಇದು ಸಮರ್ಪಕವಾಗಿ ಸರಿಯಾ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಅಲ್ಲಿಯ SP ಅನ್ನು, ಅಲ್ಲಿಯ ಲೋಕಲ್ ಪೊಲೀಸ್ ಸ್ಟೇಷನ್, ಅಲ್ಲಿ DYSP ಅವ್ರನ್ನ ನಾವು ಪ್ರತಿನಿತ್ಯ ಪ್ರಶ್ನೆ ಮಾಡ್ತಾ ಇದ್ದೇವೆ. ನಾವು ಇನ್ಯಾವುದೇ ಹೋರಾಟಗಾರನ ಬೆಂಬಲಕ್ಕೆ ನಾವೇನು ನಿಂತ್ಕೊಂಡ್ಬಿಡಲ್ಲ ಕಣ್ಣು ಮುಚ್ಚಿ. ಆದರೆ ಇಷ್ಟೊಂದು ದಾಖಲೆಗಳನ್ನ ಇಟ್ಕೊಂಡಿದ್ದೇವೆ. ಏನಾದರೂ ಹೆಚ್ಚಿಗೆ ಮಾತಾಡ್ತೀರಾ, ನಿಮ್ಗೊಂದು ಲೀಗಲ್ ನೋಟಿಸ್ ಬರುತ್ತೆ, ತೊಂದರೆ ಇಲ್ಲ. ಲೀಗಲ್ ನೋಟಿಸ್ ಅನ್ನ ಪ್ರೆಸೆಂಟ್ ಮಾಡುವಷ್ಟು ಅಡ್ವೊಕೇಟ್ ಅನ್ನ ನಾವು ಇಟ್ಕೊಂಡಿದ್ದೇವೆ. ಮತ್ತೆ ಜನಪ್ರತಿನಿಧಿಯ ನ್ಯಾಯಾಲಯದ ಮುಂದೆ ಇದನ್ನೆಲ್ಲ ಪ್ರೆಸೆಂಟ್ ಮಾಡುವವರು ಇದ್ದೇವೆ ಸದ್ಯದಲ್ಲೇ. ಆದರೆ ಇನ್ನು ಸಾವು ಹಾಕಬಾರ್ದು. ಯಾಕೆ ಅಂತ ಹೇಳಿದ್ರೆ, ಅತ್ಯಂತ ಬಲಿಷ್ಠನೊಬ್ಬನಿಗೆ ಗುರಿ ಇಟ್ಟು ಹೇಳುವಂತ ಮಾತನ್ನ ಹೇಳಿದ್ರೆ ನಂತರ ಸಣ್ಣ ಪುಟ್ಟವರು ಈ ತರ ಅವಿವೇಕಿ ಕೆಲಸ ಮಾಡುವವರು ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಶಯಗಳಲ್ಲಿ ಒಂದು. ಈಗ ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ಒಂದು ಘಟನೆಯನ್ನು ನಿಮ್ಮ ಮುಂದೆ ಹೇಳ್ತಾರೆ. ದಯಮಾಡಿ ಕ್ಯಾಮ್ರಾ ಆನ್ ಮಾಡಿ, ಆಕೆಗೆ ನಾವು ಕ್ಯಾಮ್ರಾ ಆಫ್ ಮಾಡಿ ಆಕೆ ಹೇಳುವುದನ್ನು ಕೇಳಿಸ್ಕೊಳ್ಳೋಣ. ನಿಮ್ಮ ಎಲ್ಲ ಸಂಶಯಗಳಿಗೆ ನಾವಂತೂ ಸೃಷ್ಟಿಸಕ್ಕಾಗಲ್ಲ, ಯಾರನ್ನೇ ವ್ಯಕ್ತಿಯನ್ನು ಸೃಷ್ಟಿಸಕ್ಕಾಗಲ್ಲ. ಆಕೆಯೇ 1.5 ವರ್ಷದ ಹಿಂದೆ ಬಂದಂಥದ್ದು. ಆಕೆಗೆ ಈಗಾಗಲೇ